ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಣ್ಯ ಕವಿತಾ ಸಾಕಂ ಒಂದೇ ವಾಲ್ಮೀಕಿ ಕೋಕಿಲಂ ಒಂದೇ ವಾಲ್ಮೀಕಿ ಕೋಕಿಲಂ. ಅಭಿನವ ಅರಸು ಈ ನಾಡು ಕಂಡಂಥ ಸಹಕಾರಿಯ ಧುರೀಣ, ನಮ್ಮೆಲ್ಲರ ನೆಚ್ಚಿನ ಜನನಾಯಕ, ಅಹಿಂದ ನಾಯಕ, ವಾಲ್ಮೀಕಿ ಸಮುದಾಯದ ಪ್ರಭಾವಿ ನಾಯಕರಾದ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಎನ್ ರಾಜಣ್ಣ ಸಾಹೇಬ್ರನ್ನ ಇವತ್ತು ಕಾಂಗ್ರೆಸ್ ಸರ್ಕಾರ ಏಕಾಏಕಿ ಸಹಕಾರ ಸಚಿವರಾದಂಥ ರಾಜಣ್ಣ ಅವ್ರನ್ನ ವಜಾವಣೆ ಮಾಡಿದ್ದಾರೆ. ಈಗ ನೀವು ನೋಡ್ತಾ ಇದ್ದೀರಾ, ಮೈಸೂರು ಜಿಲ್ಲೆಯಲ್ಲಿ ಅತ್ಯಂತ ಉಗ್ರವಾದ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಮನೆಗೊಪ್ಪ ಮದಕರಿ ಬಂದಿದ್ದೇವೆ. ಇಡೀ ರಾಜ್ಯದಂತೆ ಎಲ್ಲ ಸಿಡಿ ತಂಗಿ ಎದ್ದಿದ್ದೀವಿ. ಮತ್ತೆ ಕಾಂಗ್ರೆಸ್ ಸರ್ಕಾರವನ್ನು ಗೌರವಯುತವಾಗಿ ನಡೆಸಿಕೊಂಡು ಮತ್ತೆ ಅವರ ಸಚಿವ ಸಂಪುಟಕ್ಕೆ ಸೇರಿಸಬೇಕು. ಇಲ್ಲಾಂದರೆ ಬೆಂಗಳೂರಿನ ವಿಧಾನಸೌಧವನ್ನು ಮುತ್ತಿಗೆಯನ್ನು ಹಾಕುವ ಕೆಲಸವನ್ನು ನಾಯಕರ ಪಡೆ ತೋರಿಸುತ್ತದೆ. ಮನೆಗೊಪ್ಪ ಮದಕರಿ ಇಡೀ ರಾಜ್ಯದಂತ ದಂಗೆಗಳನ್ನು ಖಂಡಿತ ಮತ್ತೆ ಅವರಿಗೆ ಸಚಿವ ಸ್ಥಾನವನ್ನು ಕೊಡಬೇಕು ಅಂತ ಒತ್ತಾಯಿಸ್ತೇನೆ. ಗಡುವು ಏನಾರು ಕೊಡ್ತೀರಾ? ಖಂಡಿತವಾಗ್ಲೂ ಕೂಡ ಒಂದರಿಂದ ಗಡುವು, ಇಲ್ಲಾಂದ್ರೆ ಇಡೀ ರಾಜ್ಯದಲ್ಲಿ ವಿಧಾನಸೌಧ ಮುಖ್ಯ ಹಾಕುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಜಿಲ್ಲೆ ದಿನಾಂಕ ಇವತ್ತು 29ನೇ ತಾರೀಕು ಇಡೀ ಮೈಸೂರು ಜಿಲ್ಲೆಯಿಂದ ಸುಮಾರು ಕನಿಷ್ಠ ಪಕ್ಷ ಅಂದರೆ ಇವತ್ತು 10,000 ಜನಗಳಿಂದ ಮೇಲ್ಪಟ್ಟು ಈ ದಿನ ನಾವು ಇವತ್ತು ನಾಯಕ ಸಮಾಜದ ವತಿಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಅವನ್ನ ಪುನರ್ ಸಂಪುಟವರೆಗೂ ಸೇರಿಸ್ಕೊಳ್ಳೇಬೇಕು. ಸೇರಿಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ನಮ್ಮ ಸಮಾಜದ ಬೆಂಬಲ ಕಡಿಮೆ ಆಗುತ್ತೆ ಅಂತ ಹೇಳಿ ಈ ದಿನ ಪ್ರತಿಭಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಮುಖಾಂತರ ಅವರಿಗೆ ಈ ಸರ್ಕಾರಕ್ಕೆ ತಿಳುವಳಿಕೆ ಕೊಡುವಂಥದ್ದು ಏನಂದರೆ ಪುನರ್ ಸಂಪುಟ ಮಾಡಿಕೊಳ್ಳೇಬೇಕು KN ರಾಜಣ್ಣವರು ಅಂತ ಹೇಳಿ ಈ ದಿನ ಸಮಾಜದ ವತಿಯಿಂದ ಪ್ರತಿಭಟನಾ ಮೆರವಣಿಗೆ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಇಲ್ಲಿಂದ ಕಾಲ್ನಡಿಗೆಯಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿವರೆಗೂ ತೆರಳಿ ಅಲ್ಲಿಗೆ ನಾವು ಮನವಿಯನ್ನು ಸಲ್ಲಿಸ್ತೀವಿ. ಮನವಿನಲ್ಲಿ ನಮ್ಮ KN ರಾಜಣ್ಣವರನ್ನ ಪುನಃ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಳೇಬೇಕು ಅಂತ ಹೇಳಿ ನಾವು ಇದನ್ನ ಪ್ರತಿಭಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸರ್, ಈ ಪ್ರತಿಭಟನೆಗೆ ಸುಮಾರು ಎಷ್ಟು ಜನ ಸೇರ್ಬೋದು? ಮಿನಿಮಮ್ ಅಂದರೆ 10,000 ಜನ ಸೇರ್ತೀವಿ ಸರ್. ಇದನ್ನು ಹಿಂದೆ ನೋಡಿ ಸರ್, ನಾವು ಇನ್ನೂ ಬರ್ತಾ ಇದ್ದಾರೆ. ಈಗಲೂ ಸೇರಿದ್ದೀವಿ, ಈಗಾಗಲೇ ಇನ್ನೂ ಬರ್ತಾ ಇದ್ದಾರೆ ಸರ್. ಬಂದೇ ಬರ್ತಾರೆ ಸರ್. ಇಡೀ ಪಕ್ಷಾತೀತವಾಗಿ ಜನ ನಮ್ಮ ಸಮಾಜ ನಾಯಕ ಸಮಾಜ ಸೇರಿದ್ದೀವಿ ಸರ್. ಇದನ್ನು ಥ್ಯಾಂಕ್ ಯು ಸರ್. ಮಾಡ್ತಾ ಇದ್ದೀವಿ. ದಿನಾಂಕ 2ನೇ ತಾರೀಕು ಚಾಮರಾಜನಗರ ಜಿಲ್ಲೆಯಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. 15 ಇಡೀ ರಾಜ್ಯಾದ್ಯಂತ ಪ್ರತಿ ಗ್ರಾಮಗಳಲ್ಲಿ ಜನಾಂಗದ ಎಲ್ಲರೂ ಸಹಿತ ಅಲ್ಲಿ ಸರ್ಕಾರಕ್ಕೆ ಅಸಹಕಾರ ಖಂಡಿತ ಮುಂಬರೋದಿದ್ದಲ್ಲಿ ಬಂದಿರ್ಬೋದು, ಅಸಹಕಾರ ಕೊಡದಿರ್ಬೋದು, ಎಲ್ಲ ರೀತಿಯ ಪ್ರಯತ್ನಗಳನ್ನು ಜನಾಂಗ ಮಾಡಲಿಕ್ಕೆ ಸಿದ್ಧವಾಗದೆ ಜನಾಂಗ ರೆಡಿ ಇದೆ.